PN राव हॉस्पिटल में ऑपरेशन कर लिया पेशेंट है। मैं ऑपरेशन आयुर्वेदिक के पेशेंट आयुर्वेदिक लिए ऑपरेशन करे से बहुत सक्सेस हुए एंड वॉट एवर दे आर डूइंग रियली आई अप्रिशिएट फ्रॉम द बॉटम ऑफ माई हार्ट सर। और इसी तरह से गुलबर्गा के अंदर हम जो पाइल्स को लेके पाइल्स मतलब नॉट ओनली पाइल्स एनोरेक्टल डिजीज़ को लेके हम इसी तरह से अवेयरनेस देते रहेंगे। इसको रिलेटेड ट्रीटमेंट भी हम देते ही रहेंगे। ಫಸ್ಟ್ ಆಫ್ ಆಲ್ ರಾವ್ ಸರ್ಗೆ ಮತ್ತು ಅವ್ರ ಅಣ್ಣವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಇಷ್ಟು ಎಂತೂಸಿಯಾಸಮ್ಲಿ ಇಷ್ಟು ಇದು ಮಾಡಿ ಇಷ್ಟು ಎಲ್ಲರ ಮಂದಿಗೆ ಇಕಟ್ಟ ಮಾಡಿ ಎಲ್ಲರಿಗೆ ತೊಗೊಂಡು ಇಷ್ಟು ಮನಸ್ಸಪೂರ್ವಕವಾಗಿ ಮಾಡ್ಲಿಕ್ಕತ್ತಿದ್ದಾರೆ. ಇದು ಬೇರೆ ಡಾಕ್ಟ್ರುಗಳು ಏನಂತಾರೆ, ಇಷ್ಟು ದಿನ ಕೆಲಸ ಮಾಡಿದ್ದು ದಿನನೂ ಕೆಲಸ ಮಾಡ್ತೀವಪ್ಪ, ಸಂಡೇನೂ ಒಂದು ದಿನ ಯಾಕೆ ಮನ್ಕೊಳ್ಳಮ್ಮಿ ಅಂತ ಆ ಟೈಪ್ ಆ್ಯಟಿಟ್ಯೂಡ್ ಇರ್ತದೆ. ಬಟ್ ಇವ್ರದ್ದು ರಿಯಲಿ ಅವ್ರಿಗೆ ನೋಡಿ ನಮ್ಗೆ ಉಲ್ಟಾ ಜೋಶ್ ಬರ್ಲಿಕ್ಕತ್ತದ ಕಿ ನಾನು ಎಟ್ಲೀಸ್ಟ್ ಏನಾರ ಮಂದಿ ದಸಿಂದ ಇಷ್ಟೆಲ್ಲ ಮಾಡ್ಲಿಕ್ಕತ್ತಾರೆ. ಅವ್ರದ್ದು ಅಟ್ಲೀಸ್ಟ್ ಒಂದು 35-40% ನಾವು ಅದು ಇಂಬೈಬ್ ಮಾಡ್ಕೊಂಡೆವು ಅಂತಂದ್ರೆ ಅಟ್ಲೀಸ್ಟ್ ವಿ ವಿಲ್ ಆಲ್ಸೋ ಬಿ ಡೂಯಿಂಗ್ ಗ್ರೇಟ್ ವರ್ಕ್ ಆ್ಯಂಡ್ ವಾಟ್ ಎವರ್ ದೇ ಆರ್ ಡೂಯಿಂಗ್ ರಿಯಲಿ ಐ ಅಪ್ರಿಷಿಯೇಟ್ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್ ಸರ್ ದಟ್ ವೆರಿ ಫ್ಯೂ ಪೀಪಲ್ ವಿಲ್ ಡೂ ಲೈಕ್ ದಿಸ್. ಯಾರೂ ಇಷ್ಟು ಮಾಡಲ್ಲ ಸರ್. ಮನಸ್ಪೂರ್ವಕವಾಗಿ ಮಂದಿ ಕರೆದು ಇದು ಮಾಡಿ ಸಾಕಪ್ಪ ನಮ್ಮ ಆಯಿತು ಹೋಗಮ್ಮಿ ಫ್ಯಾಮ್ಲಿ ಹೋಗಮ್ಮಿ ಗೋವಾ ಹೋಗಮ್ಮಿ ಅದು ಬರೀ ಅವೇ ಇರ್ತವೆ. ಬಟ್ ಇವರು ಮನಸ್ಪೂರ್ವಕವಾಗಿ ಎಷ್ಟು ಮಾಡಿದ್ದಾರೆ ಅಂತಂದರೆ रियली इट इज़ अ वेरी ग्रेट थिंग एक्चुअली. सर बहुत ही पैशनेट हैं अबाउट डिसीज़ेस में और जैसे सर ने बताया कि ईयर्स टुगेदर से करते आ रहे हैं और सर भी कर रहे हैं, तो इससे इनका पैशनेट दिखता है. और जैसे सर बताया कि संडे होने दो या कुछ वीक हॉलीडेज़ भी होने दो फिर भी वर्क कर रहे हैं. तो ये इतना एंथुसियास्टिक और पैशनेट उनका ये दिखाता है. मैं उनको बहुत ही अपने दिल से आभार से उनका शुक्रिया अदा करता हूँ कि वो मुझे बुलाए और इस पर ये किया. जी, मैं डॉक्टर अशफाक अहमद, मेडिकल गैस्ट्रोएंट्रोलॉजिस्ट. मैं पहले तो PS राव सर और PN राव सर को कॉन्ग्रेचुलेशन करना चाहूँगा कि इतना वर्ल्ड पाइल्स डे मना रहे हैं, ठीक है. और सर को मैं बहुत दिनों से जानता हूँ. इट इज़ वेल इक्विप्ड, one of the best Ayurvedic center present in Gulbarga for एनोरेक्टल malformation और ट्रीटमेंट कह सकते हैं उसके लिए. डेफिनेटली जैसे कि बहुत सारे लोगों को पता है, अकॉर्डिंगली देर आर गुड ट्रीटमेंट फॉर आयुर्वेदिक इन एनोरेक्टल लीजन्स रहने दीजिए, पाइल्स रहने दीजिए, फिशर रहने दीजिए. तो मैं गुलबर्गा के आवाम से कहना चाहूँगा, आई वांट टू रिक्वेस्ट गुलबर्गा पीपल, प्लीज़ डू कम ಫಾರ್ ಗೆಟಿಂಗ್ ಟ್ರೀಟೆಡ್ ಫಾರ್ ಎನೋರೆಕ್ಟಲ್ ಅನಾಮಲೀಸ್. ಕಲಬುರಗಿಯ ಮಹಾಜನತೆಗೆ ಇವತ್ತು ಏನು ತಿಳಿಸೋದಾದರೆ ನವಂಬರ್ 20 ವರ್ಲ್ಡ್ ಪಾಯಿಲ್ಸ್ ಡೇ ಅಂತ ನಾವು ಇಲ್ಲಿ ರಾವ್ ಹಾಸ್ಪಿಟಲ್ನಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಈ ರಾವ್ ಹಾಸ್ಪಿಟಲ್ ಬಂದಿರೋದು ಒಂದು 70 ವರ್ಷ ಇರೋದು ಒಂದು ಲೆಗಸಿ ಅಂತ ಹೇಳ್ಬೋದು. ನಮ್ಮ ರಾವ್ ಸರ್ದು ಮುತ್ತಜ್ಜದಿಂದ ಬಂತಿರೋದು ಒಂದು ಪರಂಪರೆಯಾಗಿ ಟ್ರೀಟ್ಮೆಂಟ್ ಕೊಡ್ತಾ ಇರೋದು ಹಾಸ್ಪಿಟ್ಲ್ ಇದು. ಇದು ಮೂಲವ್ಯಾಧಿಯಲ್ಲಿ ಅಥವಾ ಆ ಜಾಗದ ರಿಲೇಟೆಡ್ ಏನೋ ಪ್ರಾಕ್ಟಲ್ ಅಂತ ಹೇಳ್ತೀವಿಲ್ಲ, ಆ ಜಾಗದ ಯಾವುದೇ ಬಿಮಾರಿ ಆಗಲಿ, ಪೈಲ್ಸ್ ಆಗಲಿ, ಫಿಶರ್ ಆಗಲಿ, ಫಿಸ್ಟುಲಾ ಆಗಲಿ, ಅದಕ್ಕೊಂದು ಸ್ಪೆಷಾಲಿಟಿನಾಗಿ ಆಯುರ್ವೇದಿಕ್ ನಮ್ಮದು ಟ್ರೀಟ್ಮೆಂಟ್ ಇದೆ ಅದಕ್ಕೆ ಎಲ್ಲ ಪ್ಲಸ್ ಅಲೋಪೆಥಿಕ್ ಎಲ್ಲ ಒಂದು ಹೋಲಿಸ್ಟಿಕ್ ಅಪ್ರೋಚ್ ಅಂತ ಹೇಳ್ತೀವಿ. ಅಂದರೆ ಎಲ್ಲ ಡಾಕ್ಟರ್ ಇವಾಗ ಸಮಗಮ ತೊಗೊಂಡು ಅವ್ರಿಗೆ ಯಾವುದೇ ಆದ BP ಶುಗರ್ ಇದು ನಾನು ನೋಡ್ಕೋತೀನಿ, ಆರಿಫ್ ರಾಜಾ ರಿಲೇಟೆಡ್ ಸರ್ ಆಗಲಿ, ಅಶ್ವಾಕ್ ಅಹಮದ್ ಸರ್ ಆಗಲಿ, ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಆಗಲಿ, ಇಲ್ಲೊಂದು ಟೀಮೇ ಇದೆ ಅಂತೀವಿ. ನಾವು ಬರೀ ಒಂದೇ ಸ್ಪೆಷಾಲಿಟಿ ಹಿಡಿದಂತಲ್ಲ, ಎಲ್ಲ ಪೇಷಂಟ್ ಸಮತೋಲನವಾಗಿ ಒಂದು ಹೋಲಿಸ್ಟಿಕ್ ಅಪ್ರೋಚ್ ಕೊಡುವುದು ಒಂದು ಮೋಟೋನೇ ಈ ಸೆಂಟರ್ದಿದೆ. ಅದಕ್ಕಾಗಿ ನಾವು ಒಂದು ಏನು ಹೇಳ್ತೀವಿ, ಯಾವುದೇ ನಿಮ್ಮ ಥರದೇ ಮೂಲವ್ಯಾಧಿ ಅಥವಾ ಪ್ರಾಕ್ಟೋಲಾಜಿಕಲ್ ಡಿಸೀಸ್ ಇದ್ದರೆ ಇಲ್ಲಿ ಬನ್ನಿ, ನಮ್ಮದೆಲ್ಲ ಟೀಮ್ ಇದೆ, ನಿಮ್ಗೆ ಏನೇ ಇದ್ದರೂ ನಾವು ಸಹಾಯತೆ ಮಾಡ್ತೇವೆ ಎಂದು. And I'd like to congratulate him and thank him for arranging this function and making an awareness among the people that this should not be neglected. And I appreciate him and his family members for taking so much of interest in this particular field and running the show since long years. I pray to God that they let continue the same thing. Thank you. ಈ ರಾವ್ ಡಾಕ್ಟ್ರನ್ನು ಏನಪ್ಪ ಅಂತಂದು ಪಾಯಿಲ್ಸ್ ಬಗ್ಗೆ ಏನಪ್ಪ ಪಾಯಿಲ್ಸ್ ಡೇ ಅದ ಇವತ್ತು. ಇದನ್ನು ಮಾಡಿ ಬಹಳ ಎಲ್ಲರಿಗೆ ಇದು ಮಾಡಿದ್ರು. ಅದರಲ್ಲೇ ಪೇಪರ್ದಾಗ ಕೊಟ್ಟು ಹಳ್ಳಿ ಜನರಿಗೆ ಮತ್ತು ಇಲ್ಲಿ ನಮ್ಮ ಜನರಿಗೆ ಇದು ಮಾಡಿದ್ರು. ಮೊದಲಿನ ಜನರಾಗ ಏನಪ್ಪ ಅಂತಂದರೆ ಇಷ್ಟು ಫೈಲ್ಸ್ ಇರ್ತಿದ್ದಿಲ್ಲ ಜನರಿಗೆ, ಭಾಳ ಓಲ್ಡ್ ಇದು. ಈ ಜನರು ಏನಪ್ಪ ಅಂತ ಬರ್ತಾ ಆಯುರ್ವೇದದಿಂದ ಏನಪ್ಪ ಇದು ತೊಗೊಂಡಿದ್ದಾರೆ. ಏನಪ್ಪ ಅಂದ್ರೆ ಸೈನ್ಸ್ನಿಂದ ಅನೇಕ ಸಂಶೋಧನೆ ಮಾಡ್ಕೇಸಪ್ಪ ಜನರಿಗೆ ಏನಪ್ಪ ಅಂತಂದ್ರೆ ಏನೂ ಆಗಲಾರತ್ತೆ.
ಆಗದೆ ಭಯಪಡಲಾರ್ದಪ್ಲೆ ಏನಪ್ಪ ಅಂದ್ರೆ ಈ ರೋಗ ವಾಶ್ ಮಾಡಬೇಕಂತಂದು ಭಾಳ ಸಂತೋಷದಿಂದ ಮಾಡ್ತಾರೆ ಇಂಥ ಡಾಕ್ಟ್ರನ್ನ ಅಂತ ನನಗೆ ನಿಮ್ಮ ವತಿಯಿಂದ ಎಲ್ಲರ ವತಿಯಿಂದ ಧನ್ಯವಾದ ಹೇಳ್ತೀನಿ. सेठ मेरी नाम नागराज बोल के है। यहाँ पाइल्स हॉस्पिटल में मैं PN राव हॉस्पिटल में ऑपरेशन कर लिया पेशेंट है मैं। ऑपरेशन आयुर्वेदिक के पेशेंट आयुर्वेदिक लिए ऑपरेशन करे से बहुत सक्सेस हुए। पहला प्रॉब्लम बहुत था मेरे को, 2-3 महीने से पहला प्रॉब्लम था। आके इधर आप एडमिट होने के बाद ऑपरेशन कर लिया आयुर्वेदिक, बहुत सक्सेस हुआ सेठ काम। ನನ್ನ 40 ವರ್ಷ ಹಿಂದಿಂದ ನಂಗೆ ಫೈಲ್ಸ್ ಆಗಿದೆ ಸರ್. ಫೈಲ್ಸ್ ಆದಾಗಿದ್ರೆ ನಮಗೆ ಇವ್ರು ಸಾವಿರ ಮುತ್ತೇರು ಮಾಡ್ಯಾರ ಸರ್. ನಮಗೆ ಅವಾಗ ಹಿಡಿದು ನಮಗೆ ಅದು ಫೈಲ್ಸ್ ಮಾಡೋದು ನಮಗೆ ಏನು ತೊಂದರೆ ಇಲ್ಲ ಇಲ್ಲಿ ತನಕ. ಆದರೆ ಆ ಟೈಮಿಗೆ ಅವ್ರು ಮಾಡಿದ್ರೆ ನಮ್ಗೆ ದುಡ್ಡು ತೊಗೊಂಡಿಲ್ಲ ಸರ್, ಫ್ರೀಯಾಗೇ ಮಾಡಿರಿ ಎಲ್ಲನೇ. ಇತ್ತು ಇಲ್ಲಿ ತನಕ ಏನು ಯಾವುದೂ ಸಮಸ್ಯೆ ಇಲ್ಲ. नमस्ते, मैं डॉक्टर PS राव, MD ऑफ डॉक्टर राव आयुर्वेदा हॉस्पिटल। आज का जो कैंप था वर्ल्ड पाइल्स डे संडे 20 तारीख को नवंबर में हमने अरेंज किया था और बहुत अच्छे से हमको पेशेंट आए हैं और हमने कुछ बड़े डिसीज़ के स्क्रीनिंग भी कर लिए हैं। तो यही था अवेयरनेस देने का मकसद हमारा, जो कि हमें लग रहा है कि हमें सफलता प्राप्त हुई है। और इसी तरह से गुलबर्गा के अंदर हम जो पाइल्स को लेके, पाइल्स बोल तो नॉट ओनली पाइल्स, एनोरेक्टल डिसीज़ को लेके हम इसी तरह से अवेयरनेस देते रहेंगे। इसको रिलेटेड ट्रीटमेंट भी हम देते ही रहेंगे। तो थैंक यू वंस अगेन, सबका शुक्र अदा करता हूँ।